ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ವೈಬ್ ವಿಶ್ ಶ್ರುತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನಿವತ್ತು ಮನೆಯಲ್ಲೇ ಏರ್ ಫಾಲ್ಗೆ ಯಾವ ರೀತಿ ಒಂದು ಹೋಮ್ ರೆಮಿಡಿನ ಮಾಡ್ಕೊಡೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನಾವು ಇದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂತ ಅಂದರೆ, ಒಂದು ಚಿಕ್ಕದಾಗಿರೋ ಈರುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಸ್ವಲ್ಪ ಮೆಂತ್ಯ ಮತ್ತು ಒಂದು ನ್ಯಾಚುರಲ್ ಆಗಿ ಸಿಗೋವಂಥ ಒಂದು ಅಲೋವೆರಾ ಜೆಲ್ ತೊಗೊಂಡಿದ್ದೀನಿ. ಹಾಗೆ ಕೊಬ್ಬರಿ ಎಣ್ಣೆನ ನಾನು ಔಟ್ಸೈಡಿಂದ ತೊಗೊಂಡು ಬಂದಿಲ್ಲ. ಇದು ನಾವೇ ನಮ್ಮ ಮನೆಯಲ್ಲಿ ಕೊಬ್ಬರಿನ ತೊಗೊಂಡು ಗ್ರೈಂಡರ್ಗೆ ಹಾಕಿಸಿ ತೊಗೊಂಬಂದಿರೋ ಅಂಥ ಪ್ಯೂರ್ ಕೊಬ್ಬರಿ ಎಣ್ಣೆ. ಅದೇ ರೀತಿ ಅಲೋವೆರಾ ಜೆಲ್ಲು ಅಷ್ಟೇ. ಇದು ಇವಾಗೆಲ್ಲ ನಮಗೆ ಇನ್ಸ್ಟೆಂಟಾಗಿ ಅಲೋವೆರಾ ಜೆಲ್ ಸಿಗುತ್ತೆ, ಆದರೆ ಅದು ಎಷ್ಟು ದಿನ ಆಗಿರುತ್ತೆ ಮಾಡಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ಏರ್ ಫಾಲ್ಗೋಸ್ಕರ ಅಂತ ನಾವು ಮಾಡ್ಕೋತಾ ಇರೋ ರೆಮಿಡಿ, ಅದು ಇನ್ನು ಯೂಸ್ ಮಾಡಿ ಇನ್ನೂ ಜಾಸ್ತಿ ಏರ್ ಫಾಲ್ ಆಗಬಾರ್ದಲ್ವ. ಅದಕ್ಕೋಸ್ಕರ ನಾನೇನು ಮಾಡ್ತಾಯಿದ್ದೀನಿ, ನ್ಯಾಚುರಲ್ ಆಗಿರೋವಂಥ ಅಲೋವೆರಾನ ತೊಗೊಂಡು ಅದರಿಂದ 1 ಸ್ಪೂನು ಅಲೋವೆರಾನ ನಾನು ಅದಕ್ಕೆ ಯೂಸ್ ಮಾಡ್ಕೊತೀನಿ. ಈಗಿನ ಜನ್ರೇಷನಲ್ಲಿ ಏನಾಗ್ಬಿಟ್ಟಿದೆಯಪ್ಪ ಅಂತ ಅಂದರೆ, ನಮಗೆ ಪೊಲ್ಯೂಷನ್ ಆಗಿರ್ಬೋದು, ನಾವು ನಮ್ಮ ಸೇಫ್ಟಿಗೆ ಅಂತ ಯೂಸ್ ಮಾಡೋ ಹೆಲ್ಮೆಟ್ಟಿಂದ ಆಗಿರ್ಬೋದು, ವಾಟರಿಂದ ಆಗಿರ್ಬೋದು, ಹೇರ್ ಫಾಲ್ ಅನ್ನೋದು ಕಾಮನ್ ಆಗೋಗ್ಬಿಟ್ಟಿದೆ. ಮುಂಚೆ ಎಲ್ಲ ಯಾವ ಥರ ಆಗ್ತಿತ್ತಪ್ಪ ಅಂತ ಅಂದರೆ, ನಾವು ಏನಾದ್ರೂ ಮೆಡಿಸನ್ನ ತೊಗೊತಾ ಇದ್ದರೆ, ಇಲ್ಲ ಸ್ವಲ್ಪ ಒಂದು ಏಜು, ಒಂದು 60 ಏಜು ಇಲ್ಲ ಒಂದು 50 ಏಜ್ ದಾಟಿರೋರಿಗೆ ಮಾತ್ರ ಹೇರ್ ಫಾಲ್ ಆಗ್ತಾಯಿತ್ತು. ಇವಾಗ ಆ ಥರ ಅಲ್ಲ, ಪ್ರತಿಯೊಬ್ಬರಿಗೂ ಏರ್ ಫಾಲ್ ಅನ್ನೋದು ಕಾಮನ್ ಆಗೋಗ್ಬಿಟ್ಟಿದೆ. ಇವಾಗ ಚಿಕ್ಕ ಮಕ್ಕಳಿಂದನೂ ಏರ್ ಫಾಲ್ ಅನ್ನೋದು ಕಾಮನ್ ಆಗೋಗ್ಬಿಟ್ಟಿದೆ. ಡಸ್ಟ್ ಇರ್ಬೋದು, ಬಿಸಿಲು, ವೆದರ್ ಇರ್ಬೋದು, ಇಲ್ಲ ಅಂತ ಅಂದರೆ ನಾವು ಔಟ್ಸೈಡಿಂದ ಯೂಸ್ ಮಾಡೋವಂಥ ಒಂದು ನಮ್ಮದು ಫುಡ್ಡಿಂದನೂ ಇರ್ಬೋದು, ನಾವು ಯಾವ ರೀತಿ ಫುಡ್ನ ಡಯಟ್ನ ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದ್ರ ಮೇಲೂ ಕೂಡ ಡಿಪೆಂಡಾಗಿ ನಮಗೆ ಹೇರ್ ಫಾಲ್ಸ್ ಆಗೋದು, ಫೇಸಲ್ಲಿ ಪಿಂಪಲ್ಸ್ ಬರೋದು, ಇದೆಲ್ಲ ಕಾಮನ್ ಆಗೋಗ್ಬಿಟ್ಟಿದೆ. ಈಗ ಔಟ್ಸೈಡಿಂದ ಬರೋ ನೀರಿಂದನೂ ಸಹ ನಮಗೆ ಒಂದೇ ಬಾವಿನ, ಒಂದೇ ಬೋರ್ ನೀರು ನಮಗೆ ಬರೋದಿಲ್ಲ, ಅದರಿಂದನೂ ಕೂಡ ನಮಗೆ ಹೇರ್ ಫಾಲ್ ಆಗುತ್ತೆ. ನೆಕ್ಸ್ಟ್ ಇದನ್ನು ನಾನು ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಅಂದರೆ, ಒಂದು ಬಾಣಲಿಗೆ ಇದನ್ನು ಸ್ವಲ್ಪ ಕೊಬ್ಬರಿ ಎಣ್ಣೆನ, ನಾನು ತೊಗೊಂಡಿರೋ ಕೊಬ್ಬರಿ ಎಣ್ಣೆನ ಹಾಕೊತಾ ಇದ್ದೀನಿ. ಇದು ಪ್ಯೂರ್ ಕೊಬ್ಬರಿ ಎಣ್ಣೆ, ಅದಕ್ಕೋಸ್ಕರ ನೋಡಿ ಎಷ್ಟು ಕ್ಲಿಯರ್ ಆಗಿದೆ. ಈ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಬಿಸಿ ಮಾಡೋದಕ್ಕೆ ಬಿಡ್ತೀನಿ. ಇದು ಸ್ವಲ್ಪ ಬಿಸಿ ಆದಮೇಲೆ ನಾನು ಅದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕೊತಾ ಇದ್ದೀನಿ. ಇದು ನಾನು ಕ್ವಾಂಟಿಟಿ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಕ್ವಾಂಟಿಟಿನ ಸ್ವಲ್ಪ ಕಡಿಮೆ ಹಾಕ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪೆಲ್ಲ ಹಾಕ್ಕೊಂಡಾದಮೇಲೆ ನೀಟಾಗಿ ನಾನು ಅದನ್ನು ಡ್ರೈ ಮಾಡ್ಕೊತೀನಿ. ಆದರೂ ಚೆನ್ನಾಗಿ ಅದರಲ್ಲಿ ಬಿಸಿ ಆಗಬೇಕು. ಇದು ಮಿನಿಮಮ್ ಅಂತ ಅಂದರೆ ಒಂದು 20-25 ಮಿನಿಟ್ಸ್ ಆದ್ರೂ ನಮಗೆ ಇದು ಚೆನ್ನಾಗಿ ಅದರಲ್ಲೇ ಕುದಿಬೇಕು. ಆವಾಗ ಅದರಲ್ಲಿರೋ ಪ್ರತಿಯೊಂದೂ ಆಯಿಲಿಗೆ ಇಳ್ಕೊಳ್ಳುತ್ತೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಮೆಂತ್ಯನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೆಂತ್ಯ ನಮಗೆ ಬಾಡಿ ತಂಪು ಕೂಡ ಮಾಡುತ್ತೆ, ಅದೇ ರೀತಿ ಡ್ಯಾಂಡ್ರಫ್ ಕೂಡ ಮೆಂತ್ಯ ಹಾಕಿದರೆ ಕಡಿಮೆ ಆಗುತ್ತೆ. ಇವಾಗ ನೋಡಿ ನಾನು ನೀಟಾಗಿ ಮೆಂತ್ಯನ ಹಾಕೊತಾ ಇದ್ದೀನಿ. ಮೇಯ್ನ್ ಏನಪ್ಪ ಅಂತಂದರೆ, ಈ ಥರ ನಾವು ಆಯಿಲನ್ನು ಮಾಡ್ತಿರಬೇಕಾದ್ರೆ ಉರಿ ಯಾವಾಗಲೂ ನಾವು ಸ್ಲಿಮ್ಮಲ್ಲೇ ಇಟ್ಕೊಂಡಿರಬೇಕು. ಇಲ್ಲ ಅಂತ ಅಂದರೆ ಅದು ಮುಖಕ್ಕೆ ಹಾರೋವಂಥ ಚಾನ್ಸಸ್ ಇರುತ್ತೆ. ಸ್ವಲ್ಪ ದೂರ ಇದ್ದು ನಾವು ಸ್ಲಿಮ್ಮಲ್ಲಿ ಇಟ್ಕೊಂಡು ಅದನ್ನು ಮಾಡ್ಕೊಬೇಕು. ನೆಕ್ಸ್ಟ್ ಇವಾಗ ಇದಕ್ಕೆ ನಾನು ಅಲೋವೆರಾ ಜೆಲ್ಲು ಮತ್ತು ಈರುಳ್ಳಿನ ಆ್ಯಡ್ ಮಾಡ್ಕೊತೀನಿ. ಮೇಯ್ನ್ ಇದಕ್ಕೆ ನಾವು ಹೈಬಿಸ್ಕಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ದಾಸವಾಳ ಹೂವು ಬರುತ್ತಲ್ಲ ಅದು, ಮತ್ತು ದಾಸವಾಳ ಎಲೆನ. ದಾಸವಾಳ ಹೂವಲ್ಲೂ 2 ಥರ ಇರುತ್ತೆ, ಒಂದು ವೈಟು ಮತ್ತು ಒಂದು ರೆಡ್ ಹೂವಿಗಿಂತ ನಾವು ವೈಟ್ ಹೂವನ್ನು ಯೂಸ್ ಮಾಡಿದರೆ ಅದು ತುಂಬ ಒಳ್ಳೆಯದು, ಮತ್ತು ಅದರಲ್ಲಿ ತುಂಬ ಪ್ರೋಟೀನ್ ಇರುತ್ತೆ ವೈಟ್ ಹೈಬಿಸ್ಕಸ್ಸಲ್ಲಿ. ಇವಾಗ ನಾನು ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇರೋದ್ರಿಂದ, ನಿಮಗೆ ತೋರಿಸೋದಕ್ಕೋಸ್ಕರ ಕ್ವಾಂಟಿಟಿ ಕಡಿಮೆ ಮಾಡ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ನೀವು ಇದಕ್ಕೆ ನಿಮಗೆ ಇನ್ನೂ ಜಾಸ್ತಿ ಬೇಕು, ಇಲ್ಲ ನಾನು 1 ಮಂತ್ 2 ಮಂತ್ಸ್ ನಾನು ಇಟ್ಕೊಂಡು ನಾನು ಇದು ಮಾಡ್ತೀನಿ ಅಂತ ಅಂದರೆ, ನೀವು ಇನ್ನೂ ಜಾಸ್ತಿ ನೀವು ಯೂಸ್ ತೊಗೋಬೋದು. ಈರುಳ್ಳಿ ಕ್ವಾಂಟಿಟಿ ಮತ್ತು ನಿಮ್ಮದು ಕರಿಬೇವು, ಕೊಬ್ಬರಿ ಎಣ್ಣೆ ಕ್ವಾಂಟಿಟಿ, ಇದನ್ನೆಲ್ಲ ನೀವು ಇನ್ನೂ ಜಾಸ್ತಿ ತೊಗೋಬೋದು. ಇವಾಗ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಕೈ ಆಡಿಸ್ತಾ ಇರಬೇಕು, ಇಲ್ಲ ಅಂತ ಅಂದರೆ ಅದು ಈರುಳ್ಳಿ ಎಲ್ಲ ಬೇಗ ತಳ ಹಿಡಿದು ಬಿಡುತ್ತೆ. ಆಯಿಲಲ್ಲಿ ಚೆನ್ನಾಗಿ ಕೈ ಆಡಿಸಿ ಇದನ್ನು ಒಂದು ಮಿನಿಮಮ್ ಒಂದು 20-25 ಮಿನಿಟ್ಸ್ ನಾವು ಇದನ್ನು ಈ ರೀತಿ ಬಿಸಿ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ಒಂದು 20 ಮಿನಿಟ್ಸ್ ಆದಮೇಲೆ ಅದು ಯಾವ ರೀತಿ ಆಗಿದೆ ಅಂತ. ಇವಾಗ ಇದು ಇಷ್ಟು ಫುಲ್ಲು ಬ್ಲ್ಯಾಕ್ ಆಗಿಬಿಟ್ಟಿರುತ್ತೆ. ಇಷ್ಟು ಇದರಿಂದನೇ ನಮಗೆ ತುಂಬ ಎಣ್ಣೆ ಬಂದಿರುತ್ತೆ, ಮತ್ತು ಇದರಲ್ಲಿರೋ ಎಲ್ಲ ಪೋಷಕಾಂಶ ಪ್ರತಿಯೊಂದೂ ಎಣ್ಣೆಗೆ ಇಳ್ಕೊಂಬಿಟ್ಟಿರುತ್ತೆ. ನಾನು ಇದನ್ನು ಒಂದು ಜಾಲರಿಗೆ ಹಾಕಿ ಸೋಸ್ಕೊತೀನಿ. ನೀವು ಇದನ್ನು ಫುಲ್ಲು ನೀಟಾಗಿ ಬೇಕಂತಂದರೆ ಒಂದು ತೆಳುವಾಗಿರೋ ಬಟ್ಟೆ ತೊಗೊಂಡು ಆ ಬಟ್ಟೆಗೆ ಹಾಕಿ ನೀವು ಇದನ್ನು ಸೋಸ್ಕೋಬೋದು. ಇವಾಗ ನೋಡಿ ಈ ಥರ ಆಯಿಲ್ ಆಗಿದೆ
ನೋಡಿ, ನಾವು ಆವಾಗ ತೊಗೊಂಡಾಗ ಅದು ವೈಟ್ ಕಲರಲ್ಲಿತ್ತು ಆಯಿಲು, ಇವಾಗ ನೋಡಿ ಯಾವ ಥರ ಆಗಿದೆ ಅಂತ. ನೀವು ಇದನ್ನು ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಹೇಳಿ. ಥ್ಯಾಂಕ್ ಯು.